ಸಂವಿಧಾನ ಅಂದ್ರೆ ಏನು ಅಂತ ತಿಳಿಸ್ಲೇಬೇಕು ಅಂತ ಅನ್ಸುತ್ತೆ. ಈ ಸಂವಿಧಾನ ಅಂದ್ರೆ ಏನು ಸರ್? ನಮ್ಮ ದೇಶದ ನಾಗರಿಕರಿಗೆ ಸಂವಿಧಾನ, ಕಾನ್ಸ್ಟಿಟ್ಯೂಷನ್ ಯಾಕೆ ಬೇಕು? ನೋಡಿ, ಕಾನ್ಸ್ಟಿಟ್ಯೂಷನ್, ಸಂವಿಧಾನ ಅನ್ನೋದು ನನ್ನ ಪ್ರಕಾರ ಒಂದು ಕ್ರಾಂತಿಕಾರಿ ಡಾಕ್ಯುಮೆಂಟ್. ಇಟ್ಸ್ ಎ ರೆವಲ್ಯೂಷನರಿ ಡಾಕ್ಯುಮೆಂಟು. ಸಂವಿಧಾನ ಬರೋಕ್ಕೆ ಮೊದಲು ಹೇಗಿತ್ತು ಅಂದರೆ, ನಾವು ಒಂದು 200 ವರ್ಷಕ್ಕೆ ಮೇಲೆ ಬ್ರಿಟಿಷ್ನವರ ಸಬ್ಜೆಕ್ಟ್ ಆಗಿದ್ವಿ, ಸಿಟಿಸನ್ ಆಗಿಲ್ಲ. ಅದಕ್ಕೆ ಮೊದಲು ರಾಜರ ಆಡಳಿತದಲ್ಲಿ ಇದ್ವಿ ನಾವು. ಅಂದರೆ ಮೇಲು ಜಾತಿ, ಕೀಳು ಜಾತಿ, ಅಸಮಾನತೆ ಅನ್ನೋದು ನಂಬಿಕೆ. ಈಗ ಒಂದು ಮಾತ್ರ ಹೇಳಿ ಮತ್ತೆ ಆ ಸಬ್ಜೆಕ್ಟ್ ಬಂದುಬಿಡ್ತೀನಿ. ಈಗ ಏಕಲೈವ ಮೆಟಾಫರ್ ಅನ್ನೋದು ಅಂದರೆ ಬಿಲ್ ಬಿದ್ದೆಯಲ್ಲಿ ಏಕಲೈವನಿಗೆ ಕಲಿಬೇಕನ್ನೋದು ಆಸೆ. ದ್ರೋಣಾಚಾರ್ಯ ಹತ್ರ ಹೋಗ್ತಾನೆ, ನಾನು ಕಲಿತೀನಿ, ನನಗೆ ಭಾರಿ ಆಸೆ ಇದೆ ಎಂದು. ದ್ರೋಣಾಚಾರ್ಯ ಹೇಳ್ತಾರೆ, ಇದು ಕ್ಷತ್ರಿಯರೇ ಕಲೆ, ನಾನು ಅರ್ಜುನನಿಗೆ ಹೇಳ್ಕೊಡ್ತೀನಿ, ನೀನು ಶೂದ್ರ, ನಿನಗೆ ನಾನು ಹೇಳ್ಕೊಡಲ್ಲ ಅಂದು ಹೇಳ್ತಾನೆ. ಮತ್ತು ದ್ರೋಣಾಚಾರ್ಯರವರ ಪ್ರತಿಮೆನ ಇಟ್ಟು ಕಳೆದು ಅದು ಬಿಲ್ ಬಿದ್ದೆಯಲ್ಲಿ ನಂಬರ್ 1 ಆಗ್ತಾನೆ. ಅರ್ಜುನನ್ಕೊಂದು ಹೆಚ್ಚಿನ ಒಂದು ಫೈಟರ್ ಆಗಿ ತಯಾರಿ ಆಗ್ತಾನೆ. ಅಂದರೆ ಕೊನೆಯಲ್ಲಿ ಅವನ ಬೆರಳನ್ನ ಕತ್ತರಿಸ್ಬಿಡ್ತಾರೆ. ಅಂದರೆ ಏನು ಅರ್ಥ ಇದು? ಕೀಳು ಜಾತಿ, ಶೂದ್ರರು, ದಲಿತರು ಈ ವಿದ್ಯೆಯನ್ನೇ ಕಲಿಬಾರ್ದು. ಈವನ್ ಇಫ್ ಯು ಆರ್ ಟ್ಯಾಲೆಂಟೆಡ್, ನೀನು ಶೂದ್ರ ಕಲಿಬಾರ್ದು. ಅದೇ ರೀತಿನೇ ಸಂಬುಗನ್ನ ಸ್ಟೋರಿ ಬರುತ್ತೆ, ಓದ್ದ ಅಂದು ತಲೆ ಕತ್ತರಿಸ್ಬಿಡ್ತಾರೆ. ಇದೇ ನಂಬಿಕೆ. 3,000 ವರ್ಷ ಇಡೀ ಭಾರತದಲ್ಲಿ ಬೇರೆ 563 ಸಂಸ್ಥಾನಗಳು, ಅದರಲ್ಲಿ ನಾರ್ತು, ಸೌತು, ವೆಸ್ಟು, ಈಸ್ಟ್ ಎಲ್ಲ ಅನುಭವಿಸ್ಕೊಂಡೇ ಬಂದಿದ್ವಿ. ಇದನ್ನೆಲ್ಲ ಧ್ವಂಸ ಮಾಡಿ ಒಂದು ಅದ್ಭುತವಾದ ಒಂದು ಕಾನ್ಸ್ಟಿಟ್ಯೂಷನ್, ಅದ್ಭುತವಾಗಿದ್ದು ರೆವಲ್ಯೂಷನರಿ. ಏನು ಹೇಳುತ್ತೆ? ಫ್ರೇಟರ್ನಿಟಿ, ಈಕ್ವಾಲಿಟಿ, ಲಿಬರ್ಟಿ, ಸಮಾನತೆ, ಲಿಬರ್ಟಿ, ಸೋಷಿಯಲಿಸಮ್, ಡೆಮೋಕ್ರಸಿ, ಒಂದು ಮನುಷ್ಯನಿಗೆ ಒಂದು ವೋಟು. ಇದು ಎಷ್ಟೊಂದು ಪವಿತ್ರವಾದದ್ದು, ಎಷ್ಟೊಂದು ಸುಂದರವಾದದ್ದು. ಇದಕ್ಕೆ ಮೊದಲು ಏನೆಲ್ಲ ಇತ್ತೋ ಎಲ್ಲನೂ ಧ್ವಂಸ ಮಾಡುತ್ತೆ. ಬಟ್ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ, ಕಾನ್ಸ್ಟಿಟ್ಯೂಷನಲ್ ರಿಯಾಲಿಟಿನ ನಾವು ಇವತ್ತು ಮಾತಾಡಬೇಕಾಗತ್ತೆ. ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಅನ್ನೋ ಪದವನ್ನು ಡಾಕ್ಟರ್ BR ಅಂಬೇಡ್ಕರ್ ಬಳಸ್ತಾರೆ. ಕಾನ್ಸ್ಟಿಟ್ಯೂಷನ್ ಅದು 19th century ಜಾರ್ಜ್ ಕ್ರೋಟೆ, ಬ್ರಿಟಿಷ್ ಸ್ಕಾಲರ್, ಅವರು ಆ ಪದವನ್ನು ಉಪಯೋಗ ಮಾಡ್ತಾರೆ. ಅಂದರೆ ಬ್ರಿಟಿಷ್ನವರು ನಮ್ಮನ್ನು ಎಕ್ಸ್ಪ್ಲಾಯ್ಟ್ ಮಾಡಿ ದೋಚ್ಕೊಂಡು ಹೋಗ್ತಿದ್ರು ಅನ್ನೋದು ಬೇರೆ ವಿಷಯ. ಸೊ ಅವ್ರದ್ದು ಕಾನ್ಸೆಪ್ಟ್ ಅದು ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ. ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಡಿಸ್ಕಷನ್ ಆಗುತ್ತೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ, ಆದರೆ ಕಾನ್ಸ್ಟಿಟ್ಯೂಷನಲ್ಲಿ ಎಲ್ಲಿ ಕೂಡ ಅದನ್ನು ವಿವರಣೆ ಮಾಡಿಲ್ಲ. ಅಂದರೆ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಅಂದರೆ ಈಗ ಆರ್ಟಿಕಲ್ 12 ರಿಂದ 35 ಫಂಡಮೆಂಟಲ್ ರೈಟ್, ಮೂಲಭೂತ ಹಕ್ಕುಗಳು. 36 ರಿಂದ 51 ಡೈರೆಕ್ಟಿವ್ ಪ್ರಿನ್ಸಿಪಲ್, ಆಡಳಿತ ಹೆಂಗೆ ಮಾಡಬೇಕಂದು. ಆರ್ಟಿಕಲ್ 51A ಡ್ಯೂಟೀಸ್ ಆಫ್ ಈಚ್ ಸಿಟಿಸನ್ ಅಂತ ಬರೆದಿದ್ದಾರೆ. ಈಗ ಸಮಾನತೆ ಆರ್ಟಿಕಲ್ 14, ಆರ್ಟಿಕಲ್ 15, ಆರ್ಟಿಕಲ್ 16 ಸಮಾನತೆ, ಕಾನೂನು ಮುಂದೆ ಎಲ್ಲರೂ ಕೂಡ ಸಮಾನ, ಸಮಾನತೆಯನ್ನೇ ಅದರಲ್ಲಿ ಬರೆದಿದ್ದಾರೆ. ಪ್ರಶ್ನೆ, ಸಮಾನತೆ ಇದಾ? ಎರಡನೇದು ಆರ್ಟಿಕಲ್ 17 ಅಸ್ಪೃಶ್ಯತೆ, ಯಾವ ರೀತಿನಲ್ಲಿ ಇದ್ರೇನೋ ಅದು ಅಪರಾಧ. ಸೊ ಅನ್ಟಚಬಿಲಿಟಿ ಇನ್ ಎನಿ ಫಾರ್ಮ್ ಈಸ್ ಅನ್ ಅಫೆನ್ಸ್ ಎಂದು ಬರೆದಿದ್ದಾರೆ. ಆರ್ಟಿಕಲ್ 19 ಫ್ರೀಡಮ್ ಆಫ್ ಸ್ಪೀಚ್, ಎಕ್ಸ್ಪ್ರೆಷನ್, ಆರ್ಗನೈಸೇಷನ್, ಪ್ರೊಟೆಸ್ಟ್, ಪ್ರೊಫೆಷನ್, ಎಲ್ಲನೂ ಇದೆ ಅದರಲ್ಲಿ. ನೋಡಿ, ಈಗ ಬೆಂಗಳೂರಲ್ಲಿ ನೀವು ಪ್ರೊಟೆಸ್ಟೇ ಮಾಡೋಂಗಿಲ್ಲ ಅಂತ ಹೈಕೋರ್ಟೇ ತೀರ್ಪು ಹೇಳ್ಬಿಟ್ಟಿದ್ದಾರೆ, ಪ್ರೊಟೆಸ್ಟ್ ಇಲ್ಲ. ಸೊ ವೈಲೇಷನ್ ಆಫ್ ಆರ್ಟಿಕಲ್ 19 ಅದನ್ನು ಹೇಳ್ತೀನಿ. ಆರ್ಟಿಕಲ್ 21 ರೈಟ್ ಟು ಲಿವ್ ವಿತ್ ಡಿಗ್ನಿಟಿ, ರೈಟ್ ಟು ಲೈಫ್. ಇದು ನಮ್ಮ ದೇಶದವ್ರಿಗೆ ಮಾತ್ರ ಇಲ್ಲ, ಯಾವ ಮನುಷ್ಯರಿದ್ರೇನು ರೈಟ್ ಟು ಲಿವ್. ಮೊನ್ನೆ ನೋಡಿ
ಯಾರೋ ಬಾಂಗ್ಲಾದೇಶಿಗಳಂದು ಮನೆಗೆ ನುಗ್ಗಿ ಹೊಡಿತಾರೆ. ಅದು ಕಾನ್ಸ್ಟಿಟ್ಯೂಷನ್ಗೆ ವಿರೋಧವಾದ. ಅವ್ರು ತಪ್ಪು ಮಾಡಿದರೆ ಅದು ಆಡಳಿತದವರು ಆ್ಯಕ್ಷನ್ ತಗೋಬೇಕು. ರೈಟ್ ಟು ಲಿವ್